ತಂದೆಯ ಹಸಿ ಬಿಸಿ ಮೆಸೇಜ್ಗಳನ್ನು ಮಗನೇ ಇಲ್ಲಿ ಹರಿಬಿಟ್ಬಿಟ್ಟಿದ್ದಾನೆ. ಇಂಥದ್ದೊಂದು ವಿಚಿತ್ರವಾದಂತಹ ಘಟನೆ ಅಥವಾ ಕೇಸ್ ಬಯಲಿಗೆ ಬಂದಿರುವಂಥದ್ದು ಮಂಡ್ಯದಲ್ಲಿ. ಇದು ನೋಡಿ, ಸ್ವಂತ ತಂದೆಯ ಒಂದು ಹಸಿ ಬಿಸಿಯಾದಂತಹ ಒಂದು ಮೆಸೇಜ್ಗಳನ್ನು ಸ್ವಂತ ಮಗನೇ ಹರಿಬಿಟ್ಟಿರುವಂಥದ್ದು. ಮಂಡ್ಯ ಜಿಲ್ಲೆಯಲ್ಲಿ ಇಂತಹ ಒಂದು ವಿಚಿತ್ರ ಕೇಸ್ ಈಗ ಬಹಿರಂಗ ಆಗಿರುವಂಥದ್ದು. ಯಾಕಂದರೆ ಸ್ವಂತ ಅವರ ತಂದೆಯ ಒಂದು ಪರ್ಸನಲ್ ಆಗಿರುವಂತಹ ಒಂದು ಮೆಸೇಜ್ಗಳನ್ನು, ಆಸ್ತಿಗಾಗಿ ತಂದೆಯ ಒಂದು ಅಶ್ಲೀಲ ಮೆಸೇಜ್ಗಳನ್ನು ಹರಿಬಿಟ್ಟು ಬ್ಲಾಕ್ ಮೇಲ್ ಮಾಡಿದ್ದಾನೆ ಇಲ್ಲೊಬ್ಬ ಮಗ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗನ್ನ ಅರೆಸ್ಟ್ ಮಾಡಿದ್ದಾರೆ ಮದ್ದೂರು ಪೊಲೀಸರು. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಸತೀಶ್ ಮಗ ಪ್ರಣವ್ ಎಂಬುವತನ್ನ ಬಂಧಿಸಲಾಗಿದೆ. ಈ ಒಂದು ವಿಚಾರದಲ್ಲಿ ಐಶ್ವರ್ಯ ಡೆವಲಪರ್ಸ್ ಕಂಪನಿಯ ಉದ್ಯಮಿಯಾಗಿದ್ದ ಸತೀಶ್ ಎನ್ನುವಂತಹ ವ್ಯಕ್ತಿ, ಆತನ ಮಗ ಪ್ರಣವ್ ಏನಿದ್ದಾನೆ, ಆತ ದುಶ್ಚಟಗಳಿಗೆ ಬಲಿಯಾಗ್ಬಿಟ್ಟಿದ್ದ. ಆತನಿಗೆ ದುಡ್ಡು ಬೇಕಾಗಿತ್ತು, ಹಣ ಕೊಡಲಿಲ್ಲ ಅಂತ ಒಂದು ಕಾರಣಕ್ಕೆ ಮಗ ಏನು ಮಾಡಿದ್ದಾನೆ, ಅವರ ಒಂದು ತಂದೆಯ ಭಾವಚಿತ್ರಕ್ಕೆ ಅವರ ಒಂದು ಮೆಸೇಜ್ಗಳನ್ನು, ಅಶ್ಲೀಲ ಚಿತ್ರ ಹಾಗೂ ವಾಯ್ಸ್ಗಳನ್ನು ಎಡಿಟ್ ಮಾಡಿ ಅವರ ತಂದೆಯ ಒಂದು ಫೋಟೋ ಜೊತೆಗೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿಬಿಟ್ಟಿದ್ದಾನೆ, ಹಾಕ್ಬಿಟ್ಟಿದ್ದಾನೆ. ಹಣಕ್ಕಾಗಿ ಈತ ಬ್ಲಾಕ್ ಮೇಲ್ ಮಾಡಿದ್ದು, ಬೇರೆ ಯಾರನ್ನೋ ಬ್ಲಾಕ್ ಮೇಲ್ ಮಾಡಿಲ್ಲ, ಸ್ವಂತ ಅವರ ಅಪ್ಪನ್ನೇ. ನನಗೆ ಹಣ ಕೇಳಿದ್ರೆ ಕೊಟ್ಟಿಲ್ಲ, ನೀನು ಈ ಥರ ಮಾಡ್ತೀಯ, ಆಯಿತು ನಿನಗೆ ಸರಿಯಾಗಿ ಮಾಡ್ತೀನಿ ನೋಡ್ತಾ ಇರು ಅನ್ನೋ ರೀತಿಯಲ್ಲಿ ಅವರ ತಂದೆಯ ಫೋಟೋ ಹಾಕ್ಕೊಂಡು ಅದಕ್ಕೆ ಅಶ್ಲೀಲವಾದಂಥ ಒಂದು ಚಿತ್ರಗಳನ್ನು ಹಾಕ್ಕೊಂಡು ವಾಯ್ಸನ್ನು ಎಡಿಟ್ ಮಾಡಿ ಎಲ್ಲ ಒಂದು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿಬಿಟ್ಟಿದ್ದಾನೆ. ಅವರ ಅಪ್ಪನ ಮಾನ ಮರ್ಯಾದೆ ಹೋದರೆ ನಮ್ಮಪ್ಪ ನನ್ನ ಮಾತು ಕೇಳ್ತಾನೆ, ಆವಾಗ ನನ್ನ ದಾರಿಗೆ ಬರ್ತಾನೆ. ಇಲ್ಲಿ ನೋಡಿ, ಮಕ್ಕಳು ತಂದೆ ತಾಯಿಯ ಮಾತುಗಳನ್ನು ಕೇಳಿ, ಬುದ್ಧಿವಾದಗಳನ್ನು ಕೇಳಿ ಅವರ ದಾರಿಯಲ್ಲಿ ಹೋಗಬೇಕು, ಅವರ ದಾರಿಯಲ್ಲಿ ನಡ್ಕೋಬೇಕು. ಆದರೆ ಇಲ್ಲಿ ಮಗ ನಾನು ಅಪ್ಪನ ಮಾತು ಕೇಳಲ್ಲ, ನಮ್ಮ ಅಪ್ಪನೇ ನನ್ನ ಮಾತು ಕೇಳಬೇಕು ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇರೋದು. ಈ ವಿಚಾರದಲ್ಲಿ ದುಡ್ಡಿಗೋಸ್ಕರ ಮಕ್ಕಳು ತಂದೆ ತಾಯಿಗೆ ಏನೇನೋ ಮಾಡಿರೋ ವಿಚಾರಗಳನ್ನು ಕೇಳಿದ್ದೀವಿ, ಜಗಳ ಆಡಿರೋದು ನೋಡಿದ್ದೀವಿ, ಹಲ್ಲೆ ಮಾಡಿರೋದು ನೋಡಿದ್ದೀವಿ. ಆದರೆ ತಂದೆ ತಾಯಿಗಳು ಮಕ್ಕಳು ಎಲ್ಲಿ ನಮ್ಮ ಒಂದು ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಾರೆ, ನಮ್ಮ ಮನೆತನದ ಗೌರವವನ್ನು ಹೋಗುವಂತಹ ಕೆಲಸ ಮಾಡ್ತಾರೆ ಅಂತ ಪ್ರತಿ ಕ್ಷಣದಲ್ಲೂ ಕೂಡ ಹುಷಾರಾಗಿರ್ತಾರೆ, ಅವರ ಮಕ್ಕಳ ಮೇಲೆ ಗಮನವನ್ನು ಕೊಡ್ತಾ ಇರ್ತಾರೆ. ಆದರೆ ಮಗನೇ ಇಲ್ಲಿ ಮನೆತನದ ಮರ್ಯಾದೆಯನ್ನು, ಅವರ ತಂದೆಯ ಮರ್ಯಾದೆಯನ್ನು ಸ್ವತಃ ಉದ್ದೇಶಪೂರ್ವಕವಾಗಿ ಕಳೆಯೋಕ್ಕೆ ಮುಂದಾಗಿರುವಂಥದ್ದು. ಈ ವಿಚಾರವಾಗಿ FIR ಕೂಡ ದಾಖಲಾಗಿದೆ ಈ ಒಂದು ಮಗನ ಮೇಲೆ. ಆತನ ಜೊತೆಗೆ ಆತನ ಮಗ ಪ್ರಣವ್ ಏನಿದ್ದಾನೆ, ಆತನ ಜೊತೆಗೆ ಮಹೇಶ್, ಈಶ್ವರ್, ಪ್ರೀತಮ್, ಈ 4 ಜನರ ಬಂಧನ ಕೂಡ ಆಗಿದೆ FIR ಆಗಿ. ಮದ್ದೂರು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಇದಕ್ಕೆ ಇದೊಂದೇ ಕಾರಣನ, ಇನ್ನು ಬೇರೆ ಏನಾದರೂ ಕಾರಣ ಇತ್ತಾ? ಸ್ವಂತ ಮಗ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂದರೆ ಅಪ್ಪನ ಮೇಲೆ ಈತನಿಗೆ ಎಷ್ಟು ಒಂದು ಸಿಟ್ಟಿದೆ. ಯಾಕಂದರೆ ಮಗ ನೋಡಿ, ಅಶ್ಲೀಲವಾದ ಮೆಸೇಜ್ಗಳನ್ನು ತಂದೆಯ ಬಗ್ಗೆ ಇಷ್ಟು, ಆತನ ಒಂದು ಮನಸ್ಥಿತಿ ಯಾವ ರೀತಿ ಇದೆ, ಆತ ಯಾವ ರೀತಿಯಾದಂಥ ಒಂದು ದುಶ್ಚಟಗಳಿಗೆ ಬಲಿಯಾಗಿದ್ದ, ಅವಕ್ಕೆ ಒಳಗಾಗಿದ್ದ ಅನ್ನೋದು ಇದರಲ್ಲಿ ಸ್ಪಷ್ಟ ಆಗಿ ಹೋಗ್ತಾ ಇದೆ. ಐಶ್ವರ್ಯ ಡೆವಲಪರ್ಸ್ ಕಂಪನಿಯ ಉದ್ಯಮಿ ಸತೀಶ್ ಎನ್ನುವಂತಹ ವ್ಯಕ್ತಿ, ಆತನ ಮಗ ಪ್ರಣವ್ ಏನಿದ್ದಾನೆ ಈ ರೀತಿಯ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ 4 ಜನರನ್ನು ಬಂಧನ ಮಾಡಿದ್ದಾರೆ. ಮದ್ದೂರು ಪೊಲೀಸರು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಹಣಕ್ಕಾಗಿ ಈತ ಮಾಡಿದಂಥದ್ದು ಏನೋ, ಯಾರೋ ಬೇರೆಯವ್ರ ಮೇಲೆ ಇದೊಂದು ಆಪಾದನೆಯನ್ನು ಮಾಡಿ ಎದುರಿಸಿದ್ರೆ ಸರಿ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ. ಇಂಥ ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಯಾಕಂದರೆ ಆತನ ನೋಡಿದ್ರೆ ಆಗಲೇ ಯುವಕ, ತುಂಬ ಎಜುಕೇಷನ್ ಇದೆ ಅನಿಸುತ್ತೆ, ಎಲ್ಲಾದರೂ ಕೆಲಸ ಮಾಡ್ಕೋಬೋದು, ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಕಾಲೇಜಿಗೆ ಹೋಗ್ಬೋದು. ಆದರೆ ಅದೆಲ್ಲ ಬೇಕಾಗಿಲ್ಲ ನನಗೆ, ನನ್ನ ಒಂದು ಖರ್ಚಿಗೆ, ನನ್ನ ಒಂದು ಶೋಕಿಗೆ, ನನ್ನ ಒಂದು ಮೋಜಿಗೆ ದುಡ್ಡು ಬೇಕಪ್ಪ ನೀನು ಕೊಡು ಅಂತ ಕೇಳಿದಾಗ ತಂದೆ ಇಲ್ಲ ಅಂದಿರ್ತಾನೆ. ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ದ್ವೇಷ ಇಟ್ಕೊಂಡು ಈ ರೀತಿಯಾಗಿ ತಂದೆಗೆ ಮಾಡಿರೋದು ಸರಿನಾ ಅನ್ನುವಂತಹ ಪ್ರಶ್ನೆ ಇರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.